ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ವೇದಿಕೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಪಕ್ಕದ ವೇದಿಕೆಯಲ್ಲಿ ಕಾಮಿಡಿ ಒಂದು ನಿಮಿಷ ಇರಮ್ಮ, ನನ್ನ ಚೇರು ಈ ವೇದಿಕೆನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರ ಗುಂಡಮ್ಮ ಅವರೇ? ಅಂದ್ರೆ ಮ್ಯಾಮ್, ಪಕ್ಕದ ವೇದಿಕೆಯಲ್ಲಿ ಕಾಮಿಡಿ ನಡೀತಾ ಇದೆಯಲ್ಲ, ಅದಕ್ಕೆ ಈ ವೇದಿಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಮೊದಲಿಂದನೂ ಚಾಲೆಂಜ್ ತಗೊತಾ ಇರ್ತೀನಿ. ನಾನು ಚಾಲೆಂಜಲ್ಲೇ ಬದುಕ್ತಾ ಇರ್ತೀನಿ. ಪ್ರತಿಯೊಂದು ಚಾಲೆಂಜ್, ಇಲ್ಲಿ ಪ್ರೊಡಕ್ಷನ್ ಅವ್ರಿಗೂ ಒಂದು ಚಾಲೆಂಜ್ ಹಾಕಿದ್ದೀನಿ. ಸರಿ ರಾಘವ್, ನೀನ್ ಯಾಕೋ ಮಾತಾಡ್ತಿಲ್ಲ? ಬಂದ್ಮೇಲೆ ಬರ್ರಿ ಅವಳೇ ಮಾತಾಡ್ತಾಳೆ, ನನಗೆ ಮಾತಾಡಕ್ಕೆ ಬಿಡಲ್ಲ. ನನಗೆ ಅರ್ಥ ಆಗ್ತಿದೆ ಕಣೋ. ಸೊ ಆಕ್ಚುಲಿ ಯಾಕಂದ್ರೆ ನಾನ್ ರಾಜು, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಅನು, ಗುಂಡಮ್ಮ, ನೀವು ಡಾನ್ಸ್ ಮಾಡೋದೇ ಒಂದ್ ಚಂದ. ಚಂದ ಮಾಡಿದ್ರಿ ಅಷ್ಟೇ. ಅವ್ರಿಗೋಸ್ಕರ ನಾನು ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಸಿದ್ದೇಗೌಡ್ರು ಹಾಗೂ ದಿಶಾ. ಬನ್ನಿ ನಮ್ಮ ಸಿದ್ದೇಗೌಡರಿಗೆ ಚಪ್ಪಾಳೆ. ಓಕೆ, ನಮ್ಮ ಮೊದಲನೇದಾಗಿ ನಮ್ಮ ಅಣ್ಣ ರೆಡಿಯಾಗಿ ನಿಂತಿದ್ದಾರೆ, ಕೇಳೋಣ. ಎಸ್ ಶಿವಣ್ಣ, ಹೇಗಿತ್ತು ಪರ್ಫಾರ್ಮೆನ್ಸ್ ಅಮ್ಮ? ಇವ್ರಿಗೆ ನಾನು ಫೈರ್ ಬ್ರ್ಯಾಂಡ್ ಕೊಡ್ಲೇಬೇಕಮ್ಮ ನಾನು. ಸೂಪರ್ ಅಮ್ಮ, ಸೂಪರ್. ಥ್ಯಾಂಕ್ ಯು ಶಿವಣ್ಣ, ಸಕ್ಕತ್ತಾಗಿರೋ ಕಮೆಂಟ್ಸ್ ಬಂದಿದೆ. ಈಗ ನಮ್ಮ ರಚನವನ್ನ ಕೇಳೋಣ. ಎಸ್ ರಾಜು. ಅನು, ನಾನು ಒಂದು ಹೇಳ ಪ್ಲೀಸ್ ಮ್ಯಾಮ್. ವಸಂತ ವಸಂತ ನಂಗೆ ಅವ್ನು ಇಷ್ಟ ಕಣೋ. ಇದು ಚೆನ್ನಾಗಿ ಮಾಡ್ತೀರ ನೀವು, ಹಿಂಗೆ ಕಣೋ. ಸೂಪರ್ ಸೂಪರ್. ವಸಂತ್ ಮಾಸ್ಟರ್ಗೆ ಬರಲಿ ಚಪ್ಪಾಳೆ. ರಾಘು ಅವರೇ, ಹೇಗಿತ್ತು ಪರ್ಫಾರ್ಮೆನ್ಸ್? ಆಕ್ಚುಲಿ ನಾನು ಅಲ್ಲಿ ಬಂದೇ ಮಾತಾಡ್ತೀನಿ. ಪ್ಲೀಸ್ ರಾಘು. ಏನ್ ಗೊತ್ತಾ, ಹೇಳಿ ರಾಘು. ಸ್ಕೇಟಿಂಗ್ ಹಾಕೊಂಡು ಡ್ಯಾನ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ನೀವು ಡ್ಯಾನ್ಸ್ ಮಾಡಿದ್ರಿ ನೋಡಿ, ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆ ಪ್ರೆಸೆಂಟ್ ನಿಮಗೆ ಡ್ಯಾನ್ಸ್ ಮಾಡಕ್ ಆಗಲ್ಲ ಅಂತ ಗೊತ್ತಾಗಿ ಅದನ್ನ ತೆಗೆದ್ಬಿಟ್ಟು ಮತ್ತೆ ಡ್ಯಾನ್ಸ್ ಮಾಡಿದ್ರಲ್ಲ, ಇನ್ನೂ ಚೆನ್ನಾಗಿತ್ತು. ಸೂಪರ್ ಸೂಪರ್. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು. ಓಕೆ, ಎಸ್, ಈಗ ನಮ್ಮ ನೆಕ್ಸ್ಟ್ ಜನ್ಯಾಜಿ ಅದ ಕೇಳೋಣ. ಓಕೆ, ಜನ್ಯಾಜಿ ಎಲ್ರು? ಜನ್ಯಾಜಿ ಅಲ್ಲಿ ಮಾಡ್ತಿದ್ದೀರಾ? ಜನ್ಯಾಜಿ ಅಲ್ಲೇನ್ ಮಾಡ್ತಿದ್ದೀರಾ? ಜನ್ಯಾಜಿ ಇಲ್ಲಿ ಬನ್ನಿ. ಹೇಳಿ ಜನ್ಯಾಜಿ. ಏನ್ ಮೇಡಮ್ ಪರ್ಫಾರ್ಮೆನ್ಸು? ಡೀಸೆಲ್ ಸೂಪರ್ ಮೇಡಮ್. ನಿಮ್ ಸ್ಕೇಟಿಂಗ್ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಮನೇಲಿ ಸ್ಕೇಟಿಂಗ್ ನೆನಪಾಗೋಯ್ತು. ಅದಕ್ಕೆ ಎಲ್ಲಿಟ್ಟಿದ್ಯಾ ಅಂತ ಕೇಳ್ತಾ ಇದೆ ಮೇಡಮ್. ಜನ್ಯಾಜಿಗ್ ಬರ್ಲಿಪ್ಪ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಜನ್ಯಾಜಿ. ಈಗ ಮುಂದಿನ ಪರ್ಫಾರ್ಮೆನ್ಸ್ ಅನ್ನ ಮಾಡಕ್ಕೆ ಬರ್ತಾ ಇದ್ದಾರೆ ಜಗ್ಗ. ನಂದೇ ಫೋಟ. ಜಾಗಪ್ಪ, ವೆಲ್ಕಮ್ ಟು ದ ಶೋ. ನಿಮ್ ಪರ್ಫಾರ್ಮೆನ್ಸ್ಗೆ ನಾವು ಕಾಯ್ತಾ ಇದ್ದೀವಿ. ಹಲೋ, ಎಲ್ಲಿ ದಾವಣಗೆರೆ ಇವೆಂಟಾ? ಸರಿ, ನಾನು ಸುಸ್ತು ಬರ್ತೀವಿ. 30,000 ಫೈನಲ್ ಸರ್, 5,000 ಅಡ್ವಾನ್ಸ್ ಆಗ್ತದೆ. ಓಕೆ, ಈಗ ಪರ್ಫಾರ್ಮೆನ್ಸ್ ಅನ್ನ ನೋಡೋಣ. ಎಸ್, ಪ್ಲೀಸ್ ರೆಡಿ. ಎಸ್, ಅಲ್ಲಿ ಚಪ್ಪಾಳೆ. ಸೂಪರ್. ಫೈರ್ ಬ್ರ್ಯಾಂಡ್ ಕೊಡ್ಬೇಕಮ್ಮ ಪರ್ಫಾರ್ಮೆನ್ಸ್. ಫುಲ್ ಪರ್ಫಾರ್ಮ್ ಮಾಡಿ. ಹಲೋ, ಎಷ್ಟು 13ಕ್ಕೆ ಇವೆಂಟ್? ಹುಬ್ಳಿಲ್ಲ? ಅಲ್ಲಿಗೆ ಸುಷ್ಮಾ ಬರ್ತಾಳೆ, ಚೆನ್ನಾಗಿ ಮಾಡ್ತಾಳೆ ಸಾವ. ಅವಳಿಗೆ ಒಂದು 20 ಕೊಟ್ಬಿಡಿ, ಗೊತ್ತಾಳೆ. ಅಡ್ವಾನ್ಸ್ ಹಾಕ್ಬಿಡಿ. ಈ ಜಗ್ಗ ಹಿಂಗೂ ಇವೆಂಟು ಮ್ಯಾನೇಜ್ ಮಾಡ್ತೀಯಾ, ಡ್ಯಾನ್ಸು ಮ್ಯಾನೇಜ್ ಮಾಡ್ತೀಯಾ, ಹೆಂಗೋ? ಬರ್ತೀನಿ ಮೇಡಮ್, ಎಲ್ಲ ಬಂದು ಕಮೆಂಟ್ ಕೇಳೋಣ ಬನ್ನಿ. ಹೌದಾ? ಸರಿ ಓಕೆ, ಕಂಟಿನ್ಯೂ ಮಾಡು. ಡನ್. ಪರ್ಫಾರ್ಮ್ ಮುಗೀತು. ಪರ್ಫಾರ್ಮೆನ್ಸ್ ಎಷ್ಟೊತ್ತು ಮಾಡ್ತಾರೆ ಅವ್ರು? ಸೂಪರ್. ಮಾಡಿರೋದೇ 2 ಡ್ಯಾನ್ಸ್ ಚೆನ್ನಾಗಿ, ಅದನ್ನೂ ಅರ್ಧ ಗಂಟೆ ಮಾಡೋಕ್ಕಾಯ್ತದೆ. ಕರೆಕ್ಟ್.
ರಚ್ಚು, ಹೇಗಿತ್ತು ನಮ್ಮ ಜಗ್ಗಪ್ಪ ಅವ್ರ ಪರ್ಫಾರ್ಮೆನ್ಸ್? ರಚ್ಚು ಒಳ್ಳೆ ಕಲಾವಿದಮ್ಮ ಅವನು. ಧನ್ಯಾಜಿ, ಹೇಗಿತ್ತು ಪರ್ಫಾರ್ಮೆನ್ಸ್? ಜನಾಜಿ ಒಳ್ಳೆ ಕಲಾವಿದ. ಅಣ್ಣ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಎಸ್ ಧನ್ಯಾಜಿ. ಮೇಡಮ್, ವರ್ಷಕ್ಕೊಂದ್ಸಲಿ ಗಣೇಶ ಕೂರ್ಸ್ದಾಗ ಹೇಳ್ತಾರೆ ಗಣಪತಿ ಬಪ್ಪ, ಅದು ಏನ್ ಪರ್ಫಾರ್ಮೆನ್ಸ್ ಮಾಡ್ದು ಜಗ್ಗಪ್ಪ. ಶಿವಣ್ಣ, ಹೇಗಿತ್ತು ನಮ್ಮ ಜಗ್ಗಪ್ಪ ಅವ್ರ ಏನ್ ಪರ್ಫಾರ್ಮೆನ್ಸ್? ಮಾಡ್ತಾವನಮ್ಮ ಅವನು ಡ್ಯಾನ್ಸ್. ಜಡ್ಜಸ್ ಎಲ್ಲ ಬರ್ದಿಟ್ಕೊಳ್ಳಿ ಹೇಳ್ತಿದ್ದೀನಿ. ಅವನು ಬಹಳ ಒಳ್ಳೆ ಕಲಾವಿದ. ಅವ್ನು ಏನೇ ಕಾಮಿಡಿ ಮಾಡ್ಲಿ ಇಲ್ಲಿ, ಆದ್ರೆ ಸ್ಟೇಜಿಗೆ ಬಂದ್ರೆ ಗನ್ನಮ್ಮ ನೀನು ಗನ್ನು. ಆದ್ರೂ ನಿಮ್ಗೆ ಸಿಕ್ಕಿದಾರಲ್ಲ ವಿವೇಕ್ ಮಾಸ್ಟರ್, ಬಹಳ ಒಳ್ಳೆ ಮನುಷ್ಯ. ಆಗ ಕೊನೆಯದಾಗಿ ಒಂದು ಥ್ಯಾಂಕ್ಸ್ ಹೇಳಬೇಕಿತ್ತು. ಹೇಳು ಅಂದ್ರೆ ಇವತ್ತು ಈ DKD ಸ್ಟೇಜ್ ಅಲ್ಲಿ ಇಷ್ಟು ಹೆಸರು ಮಾಡಿ ಈ ಪ್ರಪಂಚದಲ್ಲೆಲ್ಲ ನನ್ನನ್ನು ಕಂಡುಹಿಡಿತಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಹುಲಿ ಕಾರ್ತಿಕ್ ಅವ್ರಿಗೆ ಒಳ್ಳೆಯದಾಗಿ. ನಮ್ಮ ಮುಂದಿನ ಪರ್ಫಾರ್ಮರ್ ಅನ್ನ ನೋಡುವಂತಹ ಸಮಯ. ಈಗ ವೇದಿಕೆ ಮೇಲೆ ಬರ್ತಾ ಇರೋರು ಅನೂಪ್ ಹಾಗೂ ಪೂಜಾ. ಪೂಜಾ, ಸೀರಿಯಸ್ ಆಗಿ ಹೇಳ್ತೀನಿ, ಆ 2 ಡಸ್ಟ್ಬಿನ್ ಇಟ್ಕೊಂಡು ಏನ್ ಪರ್ಫಾರ್ಮ್ ಮಾಡಿದೀರಾ, ಸೂಪರ್. ಈಗ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಜಡ್ಜಸ್ ಹತ್ರ ಕೇಳೋಣವಾ? ಕೇಳೋಣ. ಹೇಳಮ್ಮ. ನಾವು ಡ್ಯಾನ್ಸ್ ಮಾಡೋದೇ ನಮ್ಮ ವಸಂತ್ ಮಾಸ್ಟರ್ಗೋಸ್ಕರ ಅಕ್ಕ. ವಸಂತ್ ಮಾಸ್ಟರ್ಗೋಸ್ಕರ? ಯಾಕೆಮ್ಮ? ಬಡತನ ಮೇಡಮ್, ಬಡತನ. ಈ ಅನೂಪ, ನಿಮ್ಮನೇಲೂ ಬಡತನ ನೀನು? ನಮ್ಮ ಮನೆಯಲ್ಲ ಮೇಡಮ್, ಮತ್ತೆ ವಸಂತ್ ಮಾಸ್ಟರ್ ಮನೆಯಲ್ಲಿ. ನೋಡಿ ಮೇಡಮ್. ಒಂದ್ ನಿಮಿಷ ಅಪ್ಪ. ಈಗ ನಾವು ವೇದಿಕೆ ಮೇಲೆ ವಸಂತ್ ಮಾಸ್ಟರ್ನ ಕರೀಲೇಬೇಕು. ವಸಂತ್ ಮಾಸ್ಟರ್, ಪ್ಲೀಸ್ ಬನ್ನಿ ವೇದಿಕೆಗೆ. ರಚ್ಚು ಮ್ಯಾಮ್, ಏನ್ ಹೇಳ್ತೀರಾ ನಮ್ಮ ಈ ಕೋರಿಯೋಗ್ರಾಫಿಗೆ ಹಾಗೆ ಬ್ಯೂಟಿಫುಲ್ ಡ್ಯಾನ್ಸ್ಗೆ? ಏನ್ ಗೊತ್ತಾನು, ಅವ್ರ ಹಳೆ ಪಾತ್ರೆ ಸಾಮಾನೇ ಚಂದ, ಅವ್ರ ಕಸಿದ ಬುಟ್ಟಿನೇ ಚಂದ, ಟೋಟಲ್ ಆಗಿ ವಸಂತ್ ಮಾಸ್ಟರ್ ಕೊರಿಯೋಗ್ರಫಿನೇ ಚಂದ ಅಷ್ಟೇ. ಏನ್ ಹೇಳ್ತೀರಾ ವಸಂತ್, ನೀವು ಹೇಳಿ. ಮೇಡಮ್, ತುಂಬಾ ಸಾಲ ಮಾಡ್ಕೊಬಿಟ್ಟಿದ್ದೀನಿ ಮೇಡಮ್. ಮ್ಯಾಮೇ ಬರ್ತಾ ಇರೋದು. ತುಂಬಾ ಸಾಲ ಆಗ್ಬಿಟ್ಟಿದೆ ಮೇಡಮ್. ಆ ಸಾಲನೇ ಚಂದ ವಸಂತ್. ಮೇಡಮ್, ಚಿನ್ನ ಎಲ್ಲ ಅಡ ಇಟ್ಬಿಟ್ಟಿದ್ದೀನಿ ಮೇಡಮ್. ಅಡ ಇಡೋದೇ ಚಂದ. ಜೋಬಲ್ಲಿ ₹1 ಕಾಸಿಲ್ಲ ಮೇಡಮ್. ಕಾಸಿಲ್ದೇ ಇರೋದೇ ಚಂದ. ನೆಕ್ಸ್ಟ್ ವೀಕ್ ಪರ್ಫಾರ್ಮೆನ್ಸ್ಗೆ ಕಿಡ್ನಿನ ಅಡ ಇಡಬೇಕು ಮೇಡಮ್. ಕಿಡ್ನಿನ ಅಡ ಇಡೋದೇ ಚಂದ. ಮೇಡಮ್, ನೀವು ಬದ್ದು ಡ್ಯಾನ್ಸ್ ಮಾಡ್ತೀರಾ, ಆದ್ರೆ ಎಡಿಟರ್ ಎಲ್ಲಾನು ಕಟ್ ಮಾಡಿ ಹಾಕ್ತಾರೆ ಮೇಡಮ್. ಅವ್ರು ಕಟ್ ಮಾಡಿ ಹಾಕೋದೇ ಚಂದ.